ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮಗೆ ಬೇಕಾಗುವ ಶಬ್ದಗಳು ಇಂಗ್ಲೀಷಲ್ಲಿ, ಅವುಗಳ ಅರ್ಥಗಳು ಕನ್ನಡದಲ್ಲಿ ಕಲಿಯೋಣ ಮತ್ತು ತಿಳಿಯೋಣ. ಈ ಹೊತ್ತಿನ ಮೊದಲೇ ವರ್ಡು 3760 ಡೆಸಿಮಲ್ ಅಂದರೆ ಕನ್ನಡದಲ್ಲಿ ಮಂಕಾದ ಅಥವಾ ನಿರುತ್ಸಾಹಿ ಎಂದಾಗುತ್ತೆ. ಡೆಸಿಮಲ್ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ, DISMAL ಡೆಸಿಮಲ್ ಆಗುತ್ತೆ. ಅದನ್ನೇ ಬರೀಬೇಕು, ಅದನ್ನೇ ಹೇಳಬೇಕು. ನಂತರ 3761 ಗ್ಲೂಮಿ ಅಂದರೆ ಮಂಕಾದ ಅಥವಾ ನಿರುತ್ಸಾಹಿ ಎಂದಾಗುತ್ತೆ. ಗ್ಲೂಮಿ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ, GLOOMI ಗ್ಲೂಮಿ ಅನ್ನಬೇಕು. ನಂತರ 3762 ಡಿಪ್ರೆಸ್ಸಿಂಗ್ ಅಂದರೆ ಮಂಕಾದ ಅಥವಾ ನಿರುತ್ಸಾಹಿಯಾದ. ಇದರಲ್ಲಿ ನೀವು ಡಿಪ್ರೆಸ್ಸಿಂಗು ಹೇಳಬೇಕಾದ್ರೆ DEPRESSING ಅನ್ನಬೇಕು ಅಥವಾ ಬರೀಬೇಕು. ಸ್ಪೆಲ್ಲಿಂಗ್ ಮತ್ತೆ ಮಾಡ್ತೀನಿ, DEPRESSING ಡಿಪ್ರೆಸ್ಸಿಂಗ್ ಆಗುತ್ತೆ. ನಂತರ 3763 ಡಿಸ್ಟ್ರೆಸ್ ಅಂದರೆ ತೊಂದರೆ ಅಥವಾ ಕಷ್ಟ. ಡಿಸ್ಟ್ರೆಸ್ ಸ್ಪೆಲ್ಲಿಂಗ್ ಹೇಳ್ತೀನಿ, DISTRESS ಅಥವಾ DISTRESS. ನಂತರ 3764 ಡಿಸ್ಕಂಫರ್ಟ್, DISCOMFORT ಕಂಫರ್ಟು, ಡಿಸ್ಕಂಫರ್ಟು ಅಂತ ಒಟ್ಟಿಗೆ ಹೇಳಿದಾಗ ಕನ್ನಡದಲ್ಲಿ ತೊಂದರೆ ಅಥವಾ ಕಷ್ಟ ಅಂತ ಆಗುತ್ತೆ. ಈ ಹೊತ್ತಿಗೆ ಇದು ಸಾಕು. ಮತ್ತೆ ಮಧ್ಯಾಹ್ನ ಸಿಗೋಣ. ಆಗಲೂ ಕೂಡ ಹೊಸ ಇಂಗ್ಲೀಷ್ ಶಬ್ದಗಳು ತಿಳಿಯೋಣ ಮತ್ತು ಕನ್ನಡ ತಿಳ್ಕೊಳ್ಳೋಣ. ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ, ತಿಳ್ಕೊಳ್ಳಿ. ಬುದ್ಧಿವಂತರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.